ಯಾಕಂದ್ರೆ ಒಬ್ಬ ಸ್ಟಾರ್ ಕಲಾವಿದರು ಹೋಗ್ಬಿಟ್ರೆ ದೊಡ್ಡ ಶಕ್ತಿನ ಕುಗ್ಗಿ ಹೋಗುತ್ತೆ. ನಿರ್ಮಾಪಕರಿಗೆ ಒಬ್ಬ ಹೀರೋ ಇಲ್ಲ, ಬರಹಗಾರನಿಗೆ ಒಬ್ಬ ಕಲಾವಿದ ಸಿಕ್ಕೋದಿಲ್ಲ. ಒಂದು ಕತೆ ಬಂದ್ಬಿಟ್ರೆ ಬದಲಾಯಿಸಕ್ಕಾಗಲ್ಲ, ಆಲ್ಟರ್ನೇಟಿವ್ ಸಿಗಲ್ಲ. ಸಣ್ಣ ವಿಷಯ ಎಲ್ಲೂ ಹೇಳ್ಬಿಡ್ತೀನಿ ನಾನು. ಸೂರ್ಯವಂಶ ಆದ್ಮೇಲೆ ನಾನೊಂದು ಕತೆ ಮಾಡಿದೆ ಸರ್. ಅಣ್ಣವರು ವಿಷ್ಣುವರ್ಧನ್ ಇಟ್ಕೊಂಡು ಸಿನಿಮಾ ಮಾಡೋದು ಅಂತ. ಗಾಬರಿ ಆಗ್ತೀರಿ ಕೇಳಿದ್ರಂತ. ಬೆಂಕಿ ಅದು ಧೈರ್ಯ ಮಾಡಿ ಕತೆ ಮಾಡಿದೆ. ಇಬ್ಬರು ಕೇಳಿದ್ರು, ಇಷ್ಟನೂ ಪಟ್ರು, ಒಪ್ಪಿಗೆ ಕೊಡ್ಲಿಲ್ಲ ನಮಗೆ. ಆ ಕತೆ ಬೇರೆ ಯಾರು ಹೊಂದ್ಕೊಳ್ಳೋದೇ ಇಲ್ಲ. ಬಿಕಾಸ್ ಬರೆಯುವಾಗ ನಮ್ಗೊಬ್ಬ ನಾಯಕರ ಇರ್ತಾನಲ್ವಾ, ಅದರಿಂದ ಈಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕತೆ ಇನ್ನೂ ಹಾಗೆ ಇದೆ. ಬಹಳ ಸುಂದರವಾದ ಕತೆ, ಬಹಳ ದೊಡ್ಡ ಕತೆ ಅದು. ಹಾಗಾಗಿ ಕೆಲವು ಕಥೆಗಳು ಕೆಲವರಿಗೋಸ್ಕರ ಅದು ಹುಟ್ಕೊಳ್ಳುತ್ತೆ, ಕೆಲವರಿಗೋಸ್ಕರ ಅದೊಂದು ಆಕಾರವನ್ನು ತಗೊಳುತ್ತೆ. ಅದು ಇನ್ನೊಬ್ಬರಿಗೆ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಸ್ಟಾರ್ ಹೀರೋಗಳ ಕೊರತೆ ಇದೆ. ಇನ್ನೂ ಒಂದು 10-12 ಜನ ಬೇಕು. ಯಾಕೆಂದ್ರೆ ಚಿತ್ರರಂಗವನ್ನೇ ನಂಬಿ ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕ ಇವತ್ತು ಸಿನಿಮಾ ಮಾಡಕ್ ಆಗ್ತಾ ಇಲ್ಲ. ಅವರು ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾತ್ರ ಚಿತ್ರರಂಗದಲ್ಲಿ ಶಿಸ್ತಿರುತ್ತೆ, ಒಂದು ಬದ್ಧತೆ ಇರುತ್ತೆ, ಇವೆಲ್ಲ ಇರುತ್ತೆ. ಅವ್ರಿಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳು ಆಗಬೇಕು. ಇಲ್ಲದೆ ಹೋದ್ರೆ ಚಿತ್ರರಂಗ ಭೋಜ್ಪುರಿ ತರ, ಒಂದು ಮರಾಠಿ ತರ ಆಗೋಗುತ್ತೆ ಅನ್ನೋ ಭಯ ಚಿತ್ರರಂಗದಲ್ಲಿ. ನಾನು 34 ವರ್ಷ ಕೆಲಸ ಮಾಡಿದವನು, ನನಗೆ ಆ ಭಯ ಈಗ ಕಾಡ್ತಾ ಇದೆ. ಬಹುಶಃ ಅಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲೋ ಒಂದು ಕಾಟೇರ, ಎಲ್ಲೋ ಒಂದು ಕಾಂತಾರ ಒಂದು ವರ್ಷ ಕಾಟೇರ, ಇದ್ರ ಮಧ್ಯೆ ಬಂದಿದ್ದೆಲ್ಲವೂ ಕೂಡ ದೊಡ್ಡ ದೊಡ್ಡ ಚಿತ್ರಗಳು ಪರಭಾಷೆ ಇವೆ. ಅವ್ರಿಗೆ ಡಬ್ಬಿಂಗ್ ಬಂದಿದ್ದು 3-4 ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ. 4 ಥಿಯೇಟ್ರಲ್ಲಿ ಅವರೇ ಇರ್ತಾರೆ. ಅಲ್ಲಿಗೆ ಮುಗೀತು. ಎಲ್ಲಿ ಕನ್ನಡ ಸಿನಿಮಾಗಳು ಬಿಡುಗಡೆ ಮಾಡೋದು ನಾವು? ಎಲ್ಲಿ ಹೇಳ್ಕೊಳ್ಳೋಣ? ಭಯ ಆಗತ್ತೆ. ಅವ್ರೇನೋ ಅವ್ನ ಕರೆದು ಹೇಳೋಣ ಅಂದ್ರೆ CCI ಕೋರ್ಟು ಅಂತಾರೆ. ಮಾತಾಡೋಂಗೂ ಇಲ್ಲ, ಸುಮ್ಮನಿರೋಂಗೂ ಇಲ್ಲ, ಉಸಿರಾಡೋಂಗೂ ಇಲ್ಲ, ಬದುಕೋಂಗೂ ಇಲ್ಲ. ಆ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಮನಸ್ಸಲ್ಲಿತ್ತು, ನನಗೆ ಹೇಳಿದ್ದೀನಿ. ಈ ಕಾರಣಗಳಿಂದಾಗಿ 5D ಸಿನಿಮಾ ಸುಮಾರು 8 ತಿಂಗಳ ಕಾಲ ಬಿಡುಗಡೆ ಎಳ್ಕೊಂಡು ಬಂತು. ಈಗ ನಮಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ.